ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಯಾ ಕ್ರಿಯೇಷನ್. ನಾನಿವತ್ತು ರಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಫ್ಲವರ್ ಥರ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ 7 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಈ ಥರ ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಕ್ರೋಶೆ ನಂಬರ್ 12 ತೊಗೊಂಡಿದ್ದೀನಿ. ಈಗ ಇದಕ್ಕೆ ರಿಂಗ್ ಬೀಡ್ಸ್ ಒಳಗೆ ಈ ರೀತಿ ದಾರ ತಗೊಂಡು ಬಂದು ಫಸ್ಟು ದಾರನ ಗಂಟು ಹಾಕೊಳ್ಳೋಣ. ಈಗ ಈ ರೀತಿ ಗಂಟು ಹಾಕಿದ ಮೇಲೆ ನಾನು ರಿಂಗ್ ಬೀಡ್ಸ್ ಒಳಗಿಂದ ದಾರ ತಗೊಂಡು ಬಂದು ಒಂದ್ಸಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ರೀತಿ ಇನ್ನೊಂದ್ಸಲಿ ಲಾಕ್. ಈಗ 2 ಟೈಮ್ಸ್ ಲಾಕ್ ಆದಮೇಲೆ 3 ಚೈನ್ಸ್ 1 2 3 ಚೈನ್ಸ್ ಆದಮೇಲೆ ಕ್ರೋಶೆ ಮೇಲೆ 2 ಸಲ ದಾರ ಸುತ್ತಕೊಂಡು ನಾನು ಈ ರಿಂಗ್ ಬೀಡ್ಸ್ ಒಳಗಿಂದ ತಗೊಂಡು ಬಂದು 2ರಲ್ಲಿ ಒಂದು ಸಲ ಮತ್ತೆ 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಹಾಕ್ಕೊಂಡು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಮತ್ತೆ ಕ್ರೋಶೆ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ದಾರ ತಗೊಂಡು 2ರಲ್ಲಿ ಒಂದು ಸಾರಿ ಮತ್ತು 2ರಲ್ಲಿ ಒಂದು ಸಾರಿ ಮತ್ತು 2ರಲ್ಲಿ ಒಂದು ಸಾರಿ. ಈಗ ಈ 3 ಚೈನು ಕನ್ಸಿಡರ್ ಆದಮೇಲೆ 3 ತ್ರಿಬಲ್ ಕ್ರೋಶ ಆಗಿದೆ, 3 ತ್ರಿಬಲ್ ಕ್ರೋಶ ಆಗಿದೆ. ಈಗ ಮತ್ತೆ ಕ್ರೋಶೆ ಮೇಲೆ 2 ಸರಿ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ಹೋಗಿ ದಾರ ತೊಗೊಂಡು ಬಂದು 2ರಲ್ಲಿ ಒಂದು ಸಾರಿ ಮತ್ತು 2ರಲ್ಲಿ ಒಂದು ಸಾರಿ ಮತ್ತು 2ರಲ್ಲಿ ಒಂದು ಸಾರಿ. ಈಗ 4 ಆಗಿದೆ. ಈಗ 5ನೇದು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಆಯಿತಾ, 5 ತ್ರಿಬಲ್ ಕ್ರೋಶ ಆಗಿದೆ. ಈ ಎಕ್ಸ್ಟ್ರಾ ದಾರ ಏನಿದೆ ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈಗ 5 ತ್ರಿಬಲ್ ಕ್ರೋಶ ಆದಮೇಲೆ ಇದೇನು ಹಾಕಿದ್ದೀವಲ್ಲ ಇವನ್ನ ಕಂಬಗಳನ್ನೆಲ್ಲ ಸ್ವಲ್ಪ ಹತ್ತಕ್ಕೆ ಜರುಗಿಸ್ಕೊಬೇಕು. ಇದಾದಮೇಲೆ 3 ಚೈನ್ 1 2 3 ಚೈನ್ ಆದಮೇಲೆ ಇಲ್ಲಿ ರಿಂಗ್ ಬೀಡ್ಸ್ ಒಳಗಡೆ ಒಂದು ಲಾಕ್ ಆದಮೇಲೆ ಮತ್ತು ಈಗ 3 ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ಕ್ರೋಶೆ ಮೇಲೆ 2 ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ಹೋಗಿ ದಾರ ತೊಗೊಂಡು ಬಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸರಿ. ಆಯಿತಾ, ಈಗ 2 ಕಂಬ ಆಗಿದೆ. 3 ಚೈನ್ ಕನ್ಸಿಡರ್ ಮಾಡಿ 2 ತ್ರಿಬಲ್ ಕ್ರೋಶೆ ಆಗಿದೆ. ಈಗ ಕ್ರೋಶೆ ಮೇಲೆ 2 ಸರಿ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ಹೋಗಿ ದಾರ ತೊಗೊಂಡು ಬಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ. ಈಗ 3 ಆಗಿದೆ. ಈ ಕಂಬ ಏನು ಹಾಕ್ತೀವಲ್ಲ ಇದು ಸ್ವಲ್ಪ ಜರುಗಿಸ್ಕೊಬೇಕು. ಈಗ 3ನೇ ತ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ, 4ನೇದು ಹಾಕ್ತಾಯಿದ್ದೀನಿ. ಕ್ರೋಶೆ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ದಾರ ತಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ. ಈಗ 4 ತ್ರಿಬಲ್ ಕ್ರೋಶೆ ಆಗಿದೆ. ಈಗ 5ನೇದು ಹಾಕ್ತಾಯಿದ್ದೀನಿ. ಕ್ರೋಶೆ ಮೇಲೆ 2 ಸರಿ ದಾರ ಸುತ್ತಕೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ದಾರ ತೊಗೊಂಬಂದು 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ 2ರಲ್ಲಿ ಒಂದು ಸಲ. ಈಗ 3 ಚೈನ್ ಕನ್ಸಿಡರ್ ಆದರೆ 5 ತ್ರಿಬಲ್ ಕ್ರೋಶೆ ಆಗಿದೆ. ಈಗ 4 ತ್ರಿಬಲ್ ಕ್ರೋಶೆ 1 3 ಚೈನ್ ಆದಮೇಲೆ ಇದು 5 ಆಗುತ್ತೆ. ಈಗ ಮತ್ತೆ 3 ಚೈನು 1 2 3 ಚೈನ್ ಆದಮೇಲೆ ಇಲ್ಲಿ ರಿಂಗ್ ಬೀಡ್ಸ್ ಒಳಗಡೆಗೆ ಹೋಗಿ ಲಾಕ್ ಆಯಿತಾ. ಇದೇ ರೀತಿ ಹಾಕ್ಕೊಂಡ್ರೆ ಈ ರೀತಿ ಪೆಟಲ್ಸ್ ಥರ ಕಾಣಿಸುತ್ತೆ. ಅದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀವಿ. ಈಗ ಇದು ಕಂಪ್ಲೀಟ್ ಆಗಿದೆ. ನನಗೆ 6 ಪೆಟಲ್ಸ್ ಇರಿಸಿದೆ ಒಂದು ರಿಂಗಲ್ಲಿ. ಫುಲ್ಲು ಜರುಗಿಸ್ಕೊಂಡು ಹಾಕಿದ್ರೆ ನೀಟಾಗಿ ಒತ್ತಕ್ಕೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ಇದಾದಮೇಲೆ ಲಾಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಹಾಕಿರ್ತೀವಲ್ಲ
ಅದಾದಮೇಲೆ 3 ಚೈನ್ ಹಾಕ್ಕೊಬೇಕು. 1 2 3 ಚೈನ್ ಹಾಕ್ಕೊಂಡು ಈ ಗ್ಯಾಪ್ ಏನಿದೆ ರಿಂಗ್ ಬೀಡ್ಸ್ ಒಳಗೆ ಹೋಗಿ ತಗೊಂಡ್ಬಂದು ಈಗ ಲಾಕ್ ಮಾಡಬೇಕು. 3 ಚೈನ್ ಆದಮೇಲೆ ಇಲ್ಲಿ ಲಾಕ್ ಆದಮೇಲೆ ಒಂದು 2 ಚೈನ್ ಹಾಕ್ಕೊಂಡು ನಾನು ಈ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಈ ಕಟ್ ಮಾಡಿರೋ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಈ ರೀತಿ ಬ್ಯಾಕ್ ಸೈಡಲ್ಲಿ ಸ್ಟಿಕ್ ಮಾಡಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ನೋಡಿ ಈ ರೀತಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಈ ರಿಂಗ್ ಬೀಡ್ಸಲ್ಲಿ ಪೆಟಲ್ಸ್ ಈ ಥರ ಕಾಣಿಸುತ್ತೆ. ನಾನು ಮಧ್ಯಕ್ಕೆ ಒಂದು ಫ್ಲವರ್ ಬೀಡ್ಸ್ನ ತೊಗೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೂಜಿಲಿ ಬೇಕಾದರೂ ಸ್ಯಾರಿಗೆ ಹಾಕ್ಕೊಬೋದು, ಇಲ್ಲ ಕ್ರೋಶೋದಲ್ಲಿ ಬೇಕಾದರೂ ಹಾಕ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹ್ಯಾಂಗಿಂಗ್ಸ್ ಥರ ಇರುತ್ತೆ ನೋಡಿ, ಈ ಥರ ಕಾಣಿಸುತ್ತಿದ್ದು ಫ್ಲವರ್ಸ್ ಥರ. ವಿಡಿಯೋ ಇಷ್ಟ ಆಗಿರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.